ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನಾನು ಮೆಣಸಿನ್ಕಾಯಲ್ಲಿ ರೆಸಿಪಿ ಮಾಡೋದು ತೋರಿಸ್ತೀನಿ. ಸ್ನ್ಯಾಕ್ಸ್ ರೆಸಿಪಿ ಇದು ನೋಡಿ. ಇದು ದೊಡ್ಡ ದೊಡ್ಡ ಮೆಣಸಿನ್ಕಾಯಿ ಬರುತ್ತಲ್ಲ ಅದು ತೊಗೊಂಡಿದ್ದೀನಿ. ಚಿಕ್ಕ ಚಿಕ್ಕ ಮೆಣಸಿನ್ಕಾಯಿ ಅಂದರೆ ತುಂಬ ಖಾರ ಇರುತ್ತೆ, ಇದು ಲೈಟಾಗಿ ಖಾರ ಇರುತ್ತೆ. ನಾನು ಇದನ್ನು ತೊಗೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ನಾನು 2 ಥರದ್ದು ಮೆಣಸಿನ್ಕಾಯಿ ರೆಸಿಪಿ ಮಾಡ್ತಾಯಿದ್ದೀನಿ. ನೀವು ಯಾವ್ದು ಬೇಕಾದರೂ ಮಾಡ್ಕೋಬೋದು, ಸೈಡ್ ಡಿಶ್ ಮಾಡ್ಕೋಬೋದು. ಚಪಾತಿ, ಅನ್ನ ಸಾಂಬಾರು, ಸೊಪ್ಪು ಸಾರು, ಬೇಳೆ ಸಾರು ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೀವು ಯಾವ ಸೈಜಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ನಾನು ಈ ಥರ ಕಟ್ ಮಾಡ್ಕೊತಿದ್ದೀನಿ. ತುಂಬ ಚಿಕ್ಕದು ಇಲ್ಲ, ತುಂಬ ದೊಡ್ಡದು ಇಲ್ಲ, ಈ ಥರ ಕಟ್ ಮಾಡ್ಕೊತಿದ್ದೀನಿ. ಇನ್ನೂ ಸ್ವಲ್ಪ ಚಿಕ್ಕದು ಬೇಕು ಅಂತ ಹೇಳಿದ್ರೆ ಆ ಸೈಜಲ್ಲಿ ನೀವು ಮಾಡ್ಕೋಬೋದು, ಕಟ್ ಮಾಡ್ಕೋಬೋದು. ನಾನು ಪ್ರತಿಯೊಂದು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ, 1-2 ಸ್ಪೂನು. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಚಳಿ ಟೈಮಲ್ಲಿ ಈ ಥರ ಸೈಡ್ ಡಿಶ್ ಖಾರ ಖಾರ ತಿಂದರೆ. ಜೀರಿಗೆ 1/2 ಟೀ ಸ್ಪೂನ್ ಹಾಕ್ಕೊಂಡಿದ್ದೇನೆ. ಮೆಣಸಿನ್ಕಾಯಿ ಏನು ಕಟ್ ಮಾಡ್ಕೊಂಡಿದ್ದೆ ಇವಾಗ ಹಾಕ್ತಾಯಿದ್ದೀನಿ. ಇದು ಹಾಕುವಾಗ ತುಂಬ ಜೋಪಾನಾಗಿರಿ, ಯಾಕಂದರೆ ಅದು ಮೆಣಸಿನ್ಕಾಯಿ ಬೀಜಗಳಿರುತ್ತಲ್ಲ ಅದು ಕಣ್ಣಿಗೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಎಣ್ಣೆದಲ್ಲಿ ಹಾಕಿದ ತಕ್ಷಣ ಮೆಣಸಿನ್ಕಾಯಿ ಬೀಜ ಸಿಡಿಯುತ್ತೆ. ಹುಷಾರಾಗಿ ನೋಡ್ಕೊಂಡು ಮಾಡಿ. ಅರಿಶಿನ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು. ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ತಾಯಿದ್ದೇನೆ. ನಾನು ಕಮ್ಮಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿದ್ರೆ ಮಾಡ್ಕೋಬೋದು. ಇದು 15 ದಿವಸ 1 ತಿಂಗಳವರೆಗೂ ಇರುತ್ತೆ ಈ ಥರ ನಾನು ಮಾಡೋದು ಮೆಣಸಿನ್ಕಾಯಿದು. ಉಪ್ಪಿನಕಾಯಿ ಥರ ಸೈಡ್ ಡಿಶ್ ಈ ಥರ ತಿನ್ಬೋದು. ಧನಿಯಾ ಪೌಡ್ರು ಹಾಕ್ತಾಯಿದ್ದೀನಿ. ಮತ್ತು ಕಡಲೆ ಹಸಿಟ್ಟು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಇದಕ್ಕೆ ಕಡಲೆ ಹಸಿಟ್ಟು ಹಾಕಿದ್ರೆ ಟೇಸ್ಟು ಸೂಪರಾಗಿರುತ್ತೆ ಮತ್ತು ಬೈಂಡಿಂಗು ತುಂಬ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿದು. ಮಿಕ್ಸ್ ಮಾಡ್ತಾನೆ ಇರಬೇಕು, ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೀವು ಕಮ್ಮಿ ಎಣ್ಣೆ ಹಾಕ್ಕೊಂಡು ಬೇಕಾದ್ರೆ ಮಾಡ್ಕೋಬೋದು. ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ. ಕೊನೆಯದಾಗಿ ಆಮ್ಚೂರು ಪೌಡ್ರು ತೊಗೊಂಡಿದ್ದೀನಿ 1 ಸ್ಪೂನು. ಆಮ್ಚೂರು ಪೌಡ್ರು ಹಾಕಿದ್ರೆ ಖಾರ ಮತ್ತು ಹುಳಿ ಈಕ್ವಲಾಗಿ ಟೇಸ್ಟಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ ಈ ಥರ ಮೆಣಸಿನ್ಕಾಯಿದು. ನೀವು ಸ್ನ್ಯಾಕ್ಸ್ ತಿನ್ನಂಗಿದ್ರೆ ಆಮ್ಚೂರು ಪೌಡ್ರು ಮಿಸ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಟೇಸ್ಟ್ ಕೊಡುತ್ತೆ ಇದಕ್ಕೆ ಮೆಣಸಿನ್ಕಾಯಿ ರೆಸಿಪಿಗೆ. ಇದನ್ನು ಆಮ್ಚೂರು ಪೌಡ್ರ್ ಹಾಕ್ಕೊಂಡು ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ. ಒಂದು 5 ನಿಮಿಷ ಕೈ ಆಡಿಸ್ತಾನೆ ಇರಿ. ಸ್ವಲ್ಪ ಕ್ರಿಸ್ಪಿ ಬರೋದು ಗೊತ್ತಾಗುತ್ತಲ್ಲ ಆವಾಗ ಇಳಿಸ್ಕೊಳ್ಳಿ ಇದನ್ನು ಮೆಣಸಿನ್ಕಾಯಿನ. ನೋಡಿ ಎಷ್ಟು ಬೇಗ ರೆಡಿ ಆಯಿತು ನೋಡಿ ಮೆಣಸಿನ್ಕಾಯಿದು ಸ್ನ್ಯಾಕ್ಸ್ ರೆಸಿಪಿ. ನೀವು 15-20 ದಿವಸ 1 ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು ಈ ಥರ. ಫ್ರಿಜ್ಜಲ್ಲೇ ಇಡಬೇಕಂತ ಏನಿಲ್ಲ, ಆಚೆ ಕಡೆನೂ ಸ್ಟೀಲ್ ಬಾಕ್ಸಲ್ಲಿ ಇಲ್ಲ ಗಾಜಿನ ಬಾಟ್ಲಲ್ಲಿ ಇಟ್ಕೊಂಡು ತಿನ್ಬೋದು. ನೋಡಿ ಎಷ್ಟು ಬೇಗ ರೆಡಿ ಆಯಿತು ಒಂದು ಸ್ನ್ಯಾಕ್ಸು. ತುಂಬ ಟೇಸ್ಟಾಗಿರುತ್ತೆ. ಸೊಪ್ಪು ಸಾರು, ಬೇಳೆ ಸಾರು, ರಸಮ್ಮು, ಚಪಾತಿ, ಪರೋಟ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನು. ಪಲ್ಯ ಅದೆಲ್ಲ ಏನು ಬೇಕಾಗೇ ಇಲ್ಲ. ಇದ್ರ ಜೊತೆಗೆ ಚಪಾತಿ ಜೊತೆಗೆ ಒಂದೊಂದು ಪೀಸ್ ಇಟ್ಕೊಂಡು ಚಪಾತಿನ ತಿಂದರೆ ತುಂಬ ಟೇಸ್ಟ್ ಬರುತ್ತೆ. ನೋಡಿ ಮತ್ತೊಂದು ರೆಸಿಪಿ ನಾನು ತೋರಿಸ್ತಾ ಇದ್ದೀನಿ ಮೆಣಸಿನ್ಕಾಯಲ್ಲಿ. ಇದು ಉದ್ದುದ್ದ ಕಟ್ ಮಾಡ್ಕೊತೀನಿ ನಾನು. ಅರ್ಧ ಸೀಳಿ ಉದ್ದುದ್ದ ಕಟ್ ಮಾಡ್ಕೊತೀನಿ. ಚಿಕ್ಕ ಪೀಸ್ ಕಟ್ ಮಾಡ್ತಾಯಿಲ್ಲ ನಾನು ಇದಕ್ಕೆ. ಇದು ಮೊಸರು ಮೆಣಸಿನ್ಕಾಯಿ ಅಂತ ಹೇಳಿಬಿಟ್ಟು ಹಿಂದಿಯಲ್ಲಿ ದಹಿ ಮಿರ್ಚಿ ಅಂತ ಕರೀತಾರೆ. ಅದನ್ನು ನಾನು ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಉದ್ದುದ್ದ ಕಟ್ ಮಾಡ್ಕೊತೀನಿ ನಾನು ಇವಾಗ. ನೋಡಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಮಾಡೋಣ ಹೇಗೆ ಅಂತ ಹೇಳ್ಬಿಟ್ಟು. ಒಂದು ಪ್ಯಾನಲ್ಲಿ 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ.
ಇದು ತುಂಬ ಟೇಸ್ಟಾಗಿರುತ್ತೆ. ಇದು 1 ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು. ನೋಡಿ ಎಣ್ಣೆ ಬಿಸಿ ಆಯಿತು, ಸಾಸಿವೆ ಹಾಕ್ತಾಯಿದ್ದೀನಿ 1/4 ಟೀ ಸ್ಪೂನು ಮತ್ತು 1/2 ಟೀ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಸೋಂಪಿದ್ರು ಸೋಂಪು ಹಾಕ್ಕೋಬೋದು, ಇಲ್ಲಾಂದರೆ ಸೋಂಪು ಪೌಡ್ರು ಮಾಡ್ಕೊಂಡು ಇಟ್ಕೊಳ್ಳಿ. ಇದಕ್ಕೆ ಸೋಂಪು ಪೌಡ್ರು ನನ್ನ ಹತ್ರ ಇಲ್ಲ, ಅದಕ್ಕೆ ಸ್ಕಿಪ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಮಿಸ್ ಮಾಡ್ದಿರ ಹಾಕ್ಕೊಳ್ಳಿ, ಟೇಸ್ಟ್ ಸೂಪರಾಗಿರುತ್ತೆ ಸೋಂಪಿನ ಪೌಡ್ರು ಹಾಕ್ಕೊಂಡ್ರೆ. ನೋಡಿ ಮೆಣಸಿನ್ಕಾಯಿ ಏನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಎಣ್ಣೆದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಮೆಣಸಿನ್ಕಾಯಿ ಹಾಕಾದ್ಮೇಲೆ ತುಂಬ ಜೋಪಾನಾಗಿರಿ, ಹುಷಾರಾಗಿರಿ, ಅದು ಬೀಜಗಳೆಲ್ಲ ಸಿಡಿಯುತ್ತೆ. ನೋಡಿ ಹೆಂಗೆ ಸಿಡಿತಾ ಇದೆ ಅಂತ ಹೇಳ್ಬಿಟ್ಟು ಕಣ್ಣಿಗೆಲ್ಲ ಸಿಡಿಯುತ್ತೆ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಮಾಡಿ ತೋರಿಸೋದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿದ್ರೆ, ಜಾಸ್ತಿ ದಿನ ಇಟ್ಕೊಳಂಗಿದ್ರೆ ಜಾಸ್ತಿ ಮಾಡ್ಕೋಬೋದು. ಧನಿಯಾ ಪುಡಿ 1/4 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕ್ತಾಯಿದ್ದೀನಿ ಸ್ವಲ್ಪ. ನಾನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೀನಿ, ಹೈ ಫ್ಲೇಮ್ ಇಟ್ಕೊಂಡಿಲ್ಲ. ಜೀರಿಗೆ ಪೌಡ್ರು ಹಾಕ್ತಾಯಿದ್ದೀನಿ. ನೀವು ಜೀರಿಗೆ ಪೌಡ್ರು ಬದಲು ಸೋಂಪಿನ ಪೌಡ್ರು ಹಾಕೊಂಡ್ರೆ ತುಂಬ ಟೇಸ್ಟಾಗಿ ಬರುತ್ತೆ. ಆಮ್ಚೂರ್ ಪೌಡ್ರು ಹಾಕೋತಾ ಇದ್ದೀನಿ 1/2 ಟೀ ಸ್ಪೂನು. ಇದಕ್ಕೆ ಹುಳಿ, ಖಾರ, ಉಪ್ಪು ತುಂಬ ಈಕ್ವಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ನೀವು ಮಿಸ್ ಮಾಡಿದಿರ ಹಾಕಿ ನೋಡಿ. ಮೊಸರು ಹಾಕೋತಾ ಇದ್ದೀನಿ 1 ಕಪ್ಪಲ್ಲಿ. ಈ ಮೆಣಸಿನ್ಕಾಯಲ್ಲಿ ಸ್ಪೈಸಿ ಏನಿರುತ್ತೆ ಅದು ಮೊಸರು ಹಾಕಿದ ತಕ್ಷಣ ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ಮೊಸರು ಹಾಕಿದ್ರೆ ನೋಡಿ, ಮೊಸರು ಮತ್ತು ಮೆಣಸಿನ್ಕಾಯಿ ಹಾಕಿದ್ರೆ ನೀರು ಬಿಟ್ಕೊಳುತ್ತೆ. ಇದು ಫುಲ್ಲು ಡ್ರೈ ಆಗೋವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು, ಕೈ ಬಿಡಬೇಡಿ, ಯಾಕಂದರೆ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ ಮಸಾಲೆಗಳು. ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ, ಇನ್ನೂ ಡ್ರೈ ಬೇಕು, ಇದಕ್ಕೆ ಇನ್ನೂ ಡ್ರೈ ಮಾಡ್ಕೊತೀನಿ ನಾನು. ಫುಲ್ ಡ್ರೈ ಮಾಡ್ಕೊತೀನಿ ನಾನು ಇವಾಗ. ನೋಡಿ ಗಟ್ಟಿ ಆಗ್ತಾ ಇದೆ, ಇನ್ನು ಸ್ವಲ್ಪ ಡ್ರೈ ಆಗಬೇಕಷ್ಟೆ. ತುಂಬ ಚೆನ್ನಾಗಿತ್ತು ಇದು. ಎಲ್ಲರೂ ಖಾಲಿ ಮಾಡಿದ್ರು, ನಾನು ಸ್ವಲ್ಪನೇ ಮಾಡಿದ್ದು. ನೀವು ಇಟ್ಕೊಂಡು ತಿನ್ನಂಗಿದ್ರೆ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಂಡು ತಿನ್ನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಮೊಸರು ಮೆಣಸಿನ್ಕಾಯಿ ತುಂಬ ಟೇಸ್ಟಾಗಿತ್ತು. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಮೊದಲಿಗೆ ಯಾರ್ಯಾರು ಹೊಸದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕ್ ಆ್ಯಂಡ್ ಕಮೆಂಟು ನಮಗೆ ಮೋಟಿವೇಶನ್ ಸಿಗುತ್ತೆ, ಮುಂದೆ ಒಳ್ಳೆ ರೆಸಿಪಿಗಳು ಮಾಡೋಣ ಅಂತ ಹೇಳ್ಬಿಟ್ಟು. ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ನೋಡಿ ಇವಾಗ ರೆಡಿ ಆಯಿತು ಮೊಸರು ಮೆಣಸಿನ್ಕಾಯಿ. ತುಂಬ ಟೇಸ್ಟಾಗಿತ್ತು ಎರಡು ರೆಸಿಪಿ ಮೆಣಸಿನ್ಕಾಯಿದು. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಈ ವಿಡಿಯೋ ಯಾರ್ಯಾರು ನೋಡಿದರೆ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲರಿಗೂ.